ಧರ್ಮಸ್ಥಳದಲ್ಲಿ ಶವಗಳನ್ನು ಊತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮೇಜರ್ ಡೆವಲಪ್ಮೆಂಟ್ ಅಂದ್ರೆ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿದ್ದು, ಅಂದ್ರೆ ಮಾಸ್ಕ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಿದ್ದು. ಕೆಲವು ರೇರ್ ಪ್ರಕರಣ ದೂರುದಾರನೇ ಆರೋಪಿ ಆಗುವಂಥದ್ದು, ಆತನೇ ತಗ್ಲಾಕೊಳ್ಳುವಂಥದ್ದು. ಅದು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆನೂ ಕೂಡ ನಾವು ನೋಡ್ತಾ ಇದ್ವಿ. ಚಿನ್ನಯ್ಯನೇ ಅರೆಸ್ಟ್ ಆದ, ಆತನೇ ಬಂದು ದೂರು ಕೊಟ್ಟಿದ್ದ, ನೂರಾರು ಶವಗಳನ್ನ ಹೂತಿಟ್ಟಿದ್ದೆ ಅಂತ ಆತನೇ ತಗ್ಲಾಕೊಂಡಿದ್ದಾನೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ಬೆನ್ನಲ್ಲೇ ತನಿಖೆನೂ ಕೂಡ ಚುರುಕಾಗಿ ನಡೀತಾ ಇದೆ. ನಿನ್ನೆ ಇಡೀ ದಿನ ಚಿನ್ನಯ್ಯನ ವಿಚಾರಣೆಯನ್ನ ಮಾಡಿರುವಂಥದ್ದು SIT ಆಫೀಸರ್ಸ್. ಮಾಸ್ಕ್ ಮ್ಯಾನ್ ಹಿಂದಿರುವಂಥ ಗ್ಯಾಂಗಿಗೆ ಢವಢವ ಈಗ ಶುರುವಾಗಿದೆ. ಯಾಕೆಂದ್ರೆ ಈ ಒಂದು ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಲಿಕ್ಕೆ ಕಾರಣವಾಗಿರುವಂಥ ಪ್ರಕರಣ ಇದು. ಅದು ಒಬ್ಬನಿಂದ ಸಾಧ್ಯ ಇಲ್ಲ, ಅದರಲ್ಲೂ ಹೆಣವನ್ನು ಊತಾಕ್ತಾ ಇದ್ದಂಥ ವ್ಯಕ್ತಿಯಿಂದ ಅಂತೂ ಈ ರೀತಿಯಾಗಿ ಐಡಿಯಾ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದರ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಅಂತೂ ಇದ್ದೇ ಇದೆ. ಆ ಗ್ಯಾಂಗಿಗೆ ಈಗ ಡವ ಶುರುವಾಗಿದೆ. ಯಾಕೆಂದ್ರೆ ಈತ ಅರೆಸ್ಟ್ ಆದ ಬಳಿಕ SIT ಆಫೀಸರ್ಸ್ ತನಿಖೆಯನ್ನ ಮಾಡ್ತಾ ಇರುವಂತದ್ದೇ ಅದನ್ನ ಯಾರೆಲ್ಲ ಇದ್ರು, ಷಡ್ಯಂತ್ರವನ್ನ ರೂಪಿಸಿದ್ರು, ಮಸಿ ಬಳಿಯುವಂತ ಕೆಲಸಕ್ಕೆ ಮುಂದಾಗಿದ್ರು ಅಂತ SIT ತನಿಖೆ ವೇಳೆ ಬಯಲಾಗ್ತಾ ಇದೆ ಬುರುಡೆಯ ರಹಸ್ಯ. ಡೀಲರ್ ಮೂಲಕ 2 ಬುರುಡೆ ಖರೀದಿ ಬಗ್ಗೆ ಮಾಹಿತಿಯನ್ನ ಕೂಡ ಪಡ್ಕೊಳ್ಳಲಾಗಿದೆ. ಇದಕ್ಕಾಗಿ ಯುವತಿ ಬುರುಡೆ ಅಂತೆಲ್ಲ ಹೇಳಿದ್ರಂತೆ. 2 ಹೆಣ್ಣು ಬುರುಡೆ ಖರೀದಿ ಮಾಡಿತ್ತು ಗ್ಯಾಂಗು. ಹೆಣ್ಣಿನ ಬುರುಡೆ ಅಂತ ಹೇಳಿ ಮಾಸ್ಕ್ ಮ್ಯಾನ್ಗೆ ಕೊಟ್ಟಿತ್ತು ಗ್ಯಾಂಗು. ಇದಕ್ಕಾಗಿ ಯುವತಿಯ ಬುರುಡೆ ಅಂತ ಬುರುಡೆ ಬಿಟ್ಟಿದ್ದ ಚಿನ್ನಯ್ಯ. ಆತನಿಗೆ ಗೊತ್ತಿಲ್ಲ ಆ ಬುರುಡೆ ಯಾರ್ದು ಏನು ಎತ್ತ ಅಂತ. ಗ್ಯಾಂಗ್ ಕೊಟ್ಟಿತ್ತಲ್ಲ, ನೋಡಪ್ಪ ಇದು ಹೆಣ್ಣಿನ ಬುರುಡೆ ಅಂತ ಹೇಳು, ಅಲ್ಲಿ ಹೋಗ್ಬಿಟ್ಟು ಕೋರ್ಟ್ ಮುಂದೆ ಹೇಳು, ವಕೀಲರ ಹತ್ರ ಹೇಳು, ಅದಾದ್ಮೇಲೆ SIT ಆಫೀಸರ್ಸ್ ಹತ್ರ ಇದನ್ನೇ ಹೇಳಬೇಕು ಅಂತ ಹೇಳಿದ್ರು, ಅದನ್ನೇ ಹೇಳ್ದ. ಅದಾದ್ಮೇಲೆ ಈಗ ತಗ್ಲಾಕೊಂಡ. ಯಾಕೆಂದ್ರೆ ಆ ಬುರುಡೆಯನ್ನ ಫಸ್ಟ್ ಪರಿಶೀಲನೆಗೆ FSLಗೆ ಕಳಿಸ್ತಾರೆ SIT ಆಫೀಸರ್ಸ್. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅದು ಹೆಣ್ಣಿನ ಬುರುಡೆ ಅಲ್ಲ, ಗಂಡಿನ ಬುರುಡೆ ಅಂತ. ಆ ವರದಿಯನ್ನ ನೋಡಿ ನಂತರ ಮಾಸ್ಕ್ ಮ್ಯಾನ್ಗೆ ಶಾಕು. ಯಾಕೆಂದ್ರೆ ಆತ ಹೇಳಿದ, ಅಂದ್ರೆ ಗ್ಯಾಂಗ್ ಹೇಳಿದ ರೀತಿಯಲ್ಲಿ ಈತ ಕೇಳಿದ್ದ, ಆದ್ರೆ ಅದು ಫುಲ್ ಉಲ್ಟಾ ಪಲ್ಟಾ ಆಗಿತ್ತು. FSL ವರದಿಯಲ್ಲಿ ಗಂಡು ಬುರುಡೆ ಅಂತ ಬಂದಿತ್ತು. ಇದೇ ಆಧಾರದ ಮೇಲೆ ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಲಾಗ್ತದೆ. 17 ಸ್ಪಾಟ್ಗಳಲ್ಲೂ ಕೂಡ ಸಿಕ್ಕಿದ್ದು ಬರೀ ಖಾಲಿ ಮಣ್ಣು ಮಾತ್ರ ಸಿಕ್ತು, ಕಲರ್ ಮಣ್ಣು. ಒಂದೇ ಒಂದು ಸ್ಪಾಟ್ ಅಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷ ಸಿಕ್ಕಿದ್ದಷ್ಟೇ. ಇನ್ನು ಗ್ಯಾಂಗ್ನ ಬಗ್ಗೆ SIT ವಿಚಾರಣೆನ ಮಾಡ್ತಾ ಇದೆ. ಇಂದು ಇಡೀ ದಿನ ಬುರುಡೆ ಗ್ಯಾಂಗ್ ಬಗ್ಗೆ ತನಿಖೆಗೆ ಮುಂದಾಗಿರುವಂಥದ್ದು SIT. ಯಾರ್ಯಾರೆಲ್ಲ ಈತನಿಗೆ ಸಪೋರ್ಟ್ ಮಾಡಿದ್ರು, ಈತನ ಬೆನ್ನ ಹಿಂದೆ ನಿಂತಿದ್ರು, ಈತನನ್ನ ಚೂ ಬಿಟ್ಟಿದ್ಯಾರು, ಈತ ಬರೀ ನಾನು ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಬೇರೆಯವರಿದ್ದಾರೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಆ ಸೂತ್ರಧಾರಿಗಳ ಹೆಸರುಗಳು ಇವತ್ತಾದರೂ ರಿವೀಲ್ ಆಗತ್ತಾ? ರಿವೀಲ್ ಆದಂಥ ಸಂದರ್ಭದಲ್ಲಿ ಅವರನ್ನ ಇವತ್ತೇ ಅರೆಸ್ಟ್ ಮಾಡ್ತಾರಾ, ಅಥವಾ ಅವರಿಗೆ ನೋಟಿಸ್ ಕೊಟ್ಟು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಮಾಸ್ಕ್ ಮ್ಯಾನ್, ಇದಕ್ಕೇನು ಉತ್ತರ ಕೊಡ್ತೀರಾ, ಇದಕ್ಕೇನು ಹೇಳ್ತೀರಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿ ನಂತರ ಬಂಧನ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಇದಕ್ಕೆ SITನೇ ಉತ್ತರ ಕೊಡ್ತಾ ಹೋಗುತ್ತೆ. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರ ಮುಖವಾಡನೂ ಕೂಡ ಪ್ರತಿದಿನನೂ ಕೂಡ ಬಯಲಿಗೆ ಬರ್ತಾ ಇರುವಂತದ್ದು ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಲ್ಲಿ ಮುಖವಾಡ ಹಾಕೊಂಡು ಬಂದಿದ್ದಂತಹ ಮಾಸ್ಕ್ ಮ್ಯಾನ್ ನ ಮುಖವಾಡನೆ ಕಳಚಿರುವಂತದ್ದು. ಇನ್ನು ಆ ಮುಖವಾಡ ಧರಿಸ್ಲಿಕ್ಕೆ ಹೇಳ್ದಂಥವ್ರು ಯಾರು, ಸೂತ್ರಧಾರಿಗಳು ಯಾರ್ಯಾರಿದ್ರು ಅನ್ನುವಂಥದ್ದಷ್ಟೇ ಈಗ ಹೊರಗೆ ಬರಬೇಕಾಗಿರುವಂತ ಸತ್ಯ. ಆ ಒಂದು ನಿಟ್ಟಿನಲ್ಲಿ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಮುಸುಕುದಾರಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದೆ ಎಲ್ಲವೂ ಕೂಡ ಈಗ ಕಳಚಿರುವಂತದ್ದು. ಸದ್ಯಕ್ಕೆ ಆತನನ್ನೇ ಮೊದಲನೇದಾಗಿ SIT ಅಧಿಕಾರಿಗಳು ಬಂಧನವನ್ನ ಮಾಡಿ ಇನ್ವೆಸ್ಟಿಗೇಷನ್ ಅನ್ನು ಈಗಾಗಲೇ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಆತ ಕೇವಲ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಬೇರೆ ಇದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಆತ ಹೇಳಿರುವಂತದ್ದು. ಯಾಕಂದ್ರೆ ಅವರ ಯಾವ ರೀತಿಯಾಗಿ ಡೈರೆಕ್ಷನ್ ಮಾಡ್ತಿದ್ರು ಆ ಒಂದು ಡೈರೆಕ್ಷನ್ ಅಂತ ನಾನು ಎಲ್ಲವೂ ಕೂಡ ಅಷ್ಟೇ ಮಾಡ್ತಾ ಇದ್ದೆ, ನನಗೂ ಇದಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂಥದ್ದು ಆತ ಬಹಳ ಸ್ಪಷ್ಟವಾಗಿ SIT ಇನ್ವೆಸ್ಟಿಗೇಷನ್ ಹೇಳಿದ್ದಾನೆ. ಹಾಗಾದ್ರೆ ಇವು ಬುರುಡೆ ರಹಸ್ಯ ಭೇದಿಸೋದಕ್ಕೆ ಈಗ SIT ಮುಂದಾಗಿರುವಂತದ್ದು. ಬುರುಡೆ ತಂದುಕೊಟ್ಟಂತವ್ರು ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ತೀವ್ರ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆತ ಹೇಳಿರುವಂತದ್ದು ಏನು ಅಂತಂದ್ರೆ ಒಂದಲ್ಲ 2 ಬುರುಡೆಗಳನ್ನ ಖರೀದಿ ಮಾಡಿದ್ದು, ಅದು ಕೂಡ ಅಷ್ಟೇ ಒಬ್ಬ ಏಜೆಂಟ್ ನ ಮುಖಾಂತರವಾಗಿ ನಾವು ಬುರುಡೆಗಳನ್ನ ಖರೀದಿ ಮಾಡಿದ್ವಿ. ಆ ಖರೀದಿ ಮಾಡಿದಂತ ಬಳಿಕ ಆ ಒಂದು ಗ್ಯಾಂಗ್ ಏನಿತ್ತು, ಆ ಒಂದು ಗ್ಯಾಂಗ್ ಸ್ಪೆಸಿಫಿಕ್ ಆಗಿ ಕೇಳಿದ್ದೇನು ಅಂತಂದ್ರೆ ಹೆಣ್ಣು ಬುರುಡೆಗಳನ್ನ ಕೊಡಬೇಕು ಅಂತ ಹೇಳಿದ್ರು. 2 ಹೆಣ್ಣು ಬುರುಡೆಗಳು ಅಂತ ಹೇಳಿದ್ರು. ಅದರಂತೆ ಖರೀದಿ ಮಾಡ್ಕೊಂಡು ಕೂಡ ಅಷ್ಟೇ ಬರ್ತಾರೆ. ಖರೀದಿ ಮಾಡ್ಕೊಂಡು ಬಂದಿದ್ದ ಅಂತ ಬಳಿಕ ನನ್ನ ಕೈಗೆ 1 ಬುರುಡೆಯನ್ನ ಇವ್ರು ಕೊಟ್ಟಿದ್ರು. ಆ ಕೊಟ್ಟಿದ್ದಂತಹ ಬುರುಡೆಯನ್ನ ನೀನು ಹೋಗಿ ನೇರವಾಗಿ ಕೋರ್ಟ್ ನ ಮುಂದೆ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡು, ತದನಂತರ ಇನ್ವೆಸ್ಟಿಗೇಷನ್ ಆಗಲಿ ಅನ್ನುವಂಥದ್ದು ಹೇಳಿದ್ರು. ಅದರಂತೆ ನಾನು ತಗೊಂಡು ಬಂದೆ. ಯಾವಾಗ FSL ರಿಪೋರ್ಟ್ ಬರುತ್ತೆ ಅದರಲ್ಲಿ ಹೆಣ್ಣು ಬುರುಡೆ ಅಲ್ಲ, ಅದು ಗಂಡು ಬುರುಡೆ, 30 ವರ್ಷದ ಹಳೆಯ ಬುರುಡೆ ಅಂದಾಗ ನನಗೂ ಕೂಡ ಅಷ್ಟೇ ಶಾಕ್ ಆಗಿತ್ತು ಅನ್ನುವಂಥದ್ದು ಈಗ ಹೇಳಿದರೆ. ಆದ್ರೆ ಇನ್ನೊಂದು ಬುರುಡೆ ಎಲ್ಲಿ ಅನ್ನೋದ್ರ ಬಗ್ಗೆ ಕೇಳಿದಂತ ವೇಳೆ ನನಗೂ ಅದಕ್ಕೂ ಗೊತ್ತಿಲ್ಲ. ಯಾಕಂದ್ರೆ ಆ ಒಂದು ಗ್ಯಾಂಗ್ ಗೆ ಕೇಳಬೇಕು ನೀವು, ನನಗೆ ಅವ್ರು ಹೇಗೆ ಡೈರೆಕ್ಟ್ ಮಾಡ್ತಿದ್ರು ಆ ರೀತಿಯಾಗಿ ನಾನು ಎಲ್ಲವನ್ನು ಕೂಡ ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದಿದ್ದೆ ಅನ್ನುವಂಥದ್ದು ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ 1.5 ವರ್ಷದ ಹಿಂದೆನೆ ಆತ ಉಜ್ರೆಗೂ ಕೂಡ ಅಷ್ಟೇ ಬಂದಿರ್ತಾನೆ. ಉಜ್ರೆ
ಉಜಿರೆಗೆ ಬಂದಂತ ಬಳಿಕ 1.5 ವರ್ಷದಿಂದಲೂ ಕೂಡ ಅಷ್ಟೇ ಸತತವಾಗಿ ಪ್ಲಾನಿಂಗ್ಗಳಾಗ್ತಾ ಇರುತ್ತೆ. ಯಾವ ರೀತಿಯಾಗಿ ಮಾಡಬೇಕು, ಯಾವ ಪಾಯಿಂಟ್ಗಳನ್ನು ಗುರುತು ಮಾಡಬೇಕು, SIT ಮುಂದೆ ಹೇಗೆ ಎಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು. ಯಾಕಂದ್ರೆ ಅವ್ರಿಗೂ ಕೂಡ ಅಷ್ಟೇ ಗೊತ್ತು, ಬುರುಡೆ ತಗೊಂಡು ಹೋಗಿದ್ದಕ್ಕೆ ಈ ಒಂದು ಪ್ರಕರಣ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ಳುತ್ತೆ, ಯಾವ ರೀತಿಯಾಗಿ ನೀನು ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು, ಆಮೇಲೆ ಬುರುಡೆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಏನು ಹೇಳಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿರ್ತಾರೆ. ಅದರಂತೆ ಆತ 24 ವರ್ಷದ ಯುವತಿಯ ಬುರುಡೆ ಅನ್ನುವಂಥದ್ದನ್ನ ಕತೆ ಕಟ್ಟಕ್ಕೆ ಶುರು ಮಾಡ್ತಾನೆ. ತದನಂತರ FSL ರಿಪೋರ್ಟ್ನಲ್ಲಿ ಕಂಪ್ಲೀಟ್ ಆಗಿ ಆಪೋಸಿಟ್ ಆಗುತ್ತೆ, ಅದು ಪುರುಷನ ಬುರುಡೆ ಅಂತ ಹೇಳ್ಬಿಟ್ಟು. ಆಗ ಇನ್ನೊಂದು ಪ್ಲಾನ್ B ಅಂತ ಮಾಡ್ಕೊಂಡಿರ್ತಾರೆ. ಅದರಂತೆ ಆತ ಒಂದಷ್ಟು ಪಾಯಿಂಟ್ಗಳನ್ನು ನಾನು ತೋರಿಸ್ತೀನಿ, ಅಲ್ಲಿ ನೀವು ಹಾಗಾದ್ರೆ ಅಸ್ಥಿ ಪಂಜರ ಸಿಗುತ್ತೆ ಅನ್ನುವಂಥ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡಕ್ಕೆ ಶುರು ಮಾಡ್ತಾರೆ. ಅದರಂತೆ ಒಂದಲ್ಲ ಎರಡಲ್ಲ 17 ಪ್ಲೇಸ್ಗಳನ್ನ ಆತ ತೋರಿಸ್ತಾನೆ. ಈ ಪ್ರತಿಯೊಂದು ಪ್ಲೇಸ್ಗೂ ಕೂಡ ಅಷ್ಟು ಹೋಗಿ 5, 10, 20, 25 ಅಡಿ ಈ ರೀತಿಯಾಗಿ ಮಣ್ಣನ್ನು ಹಗಿಯುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಯಾವುದೇ ರೀತಿಯಂತ ಪ್ರಯೋಜನ ಆಗೋದಿಲ್ಲ. ಕೊನೆಯದಾಗಿ ಗೊತ್ತಾಗುವಂತದ್ದು ಏನು ಅಂತಂದ್ರೆ, ಬಹುತೇಕ ಇದೆಲ್ಲ ಸ್ಕ್ರಿಪ್ಟೆಡ್ ಅನ್ನುವಂತ ಒಂದು ಸಂಶಯ ಕೂಡ ಅಷ್ಟೇ SIT ಅಧಿಕಾರಿಗಳಿಗೆ ಬರುತ್ತೆ. ಅದರಂತೆ SIT ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಲಾಸ್ಟ್ 1 ವಾರದಿಂದಲೂ ಕೂಡ ಅಷ್ಟೇ ಮಾಸ್ಕ್ ಮ್ಯಾನ್ ಅನ್ನೇ ವಿಚಾರಣೆ ಮಾಡೋಕೆ ಮುಂದಾಗ್ತಾರೆ. ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಪ್ರತಿಯೊಂದು ಒಂದೊಂದಾಗೆ ಬಾಯಿ ಬಿಡೋಕೆ ಶುರು ಮಾಡ್ತಾನೆ. ಖುದ್ದಾಗಿ SIT ಮುಖ್ಯಸ್ಥರು ಬಂದು ಎನ್ಕ್ವೈರಿ ಮಾಡ್ತಾರೆ. ಅವಾಗೂ ಕೂಡ ಅಷ್ಟೇ ಆತ ಕಂಪ್ಲೀಟ್ ಆಗಿ ಒಂದು ಬುರುಡೆ ಗ್ಯಾಂಗ್ ನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತಾನೆ. ಆದ್ರೆ ಆ ಬುರುಡೆ ಗ್ಯಾಂಗ್ ನಲ್ಲಿ ಇರುವಂತವ್ರು ಯಾರು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಆತ ಬಾಯಿ ಬಿಟ್ಟಿಲ್ಲ ಅನ್ನುವಂಥದ್ದು SIT ಮೂಲಗಳು ಹೇಳ್ತಾ ಇರುವಂತದ್ದು. ಬಹುತೇಕ ಇವತ್ತಲ್ಲ ನಾಳೆ ಆ ಬುರುಡೆ ಗ್ಯಾಂಗ್ ನಲ್ಲಿ ಇರುವಂತಹ ಸದಸ್ಯರು ಯಾರು ಅನ್ನುವಂಥದ್ರ ಬಗ್ಗೆ ಬಾಯಿ ಬಿಡುವಂತ ಸಾಧ್ಯತೆ ಇದ್ದು 4 ರಿಂದ 5 ಜನರ ಇನ್ವಾಲ್ವ್ಮೆಂಟ್ ಬಗ್ಗೆ ಕೂಡ ಅಷ್ಟೇ ಆತ ಹೇಳ್ತಾ ಇರುವಂತದ್ದು. ಬಹುತೇಕ ಇನ್ನೊಂದೆರಡು ದಿನದಲ್ಲಿ ಆ ಬುರುಡೆ ಗ್ಯಾಂಗ್ ನ ಸಂಪೂರ್ಣವಾದಂತಹ ಒಂದು ಜನರನ್ನು ಕೂಡ ಅಷ್ಟೇ ಬಂಧನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹದ್ದು. ಪೃಥ್ವಿ, ಇಲ್ಲಿ ಮೈನ್ ಆಗಿ ಈ ಒಂದು ಪ್ರಕರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ಲಿಕ್ಕೆ ಈವನ್ ವಕೀಲರು ಕೂಡ ಕಾರಣ ಆಗಿದ್ದಂಥವ್ರು. ಯಾಕೆಂದ್ರೆ ಅವರ ಪ್ರೆಸ್ ನೋಟ್ ಅನ್ನೆಲ್ಲ ರಿಲೀಸ್ ಮಾಡ್ಲಾಗ್ತಾ ಇತ್ತಲ್ಲ, ಸೊ ಅವರ ಸಂಪರ್ಕ ಇತ್ತ, ಅವ್ರು ಏನಾದ್ರೂ ಇದ್ರಲ್ಲೂ ಕೂಡ ಅವರು ಭಾಗಿಯಾಗಿದ್ದಂಥವ್ರ ಅನ್ನುವಂಥದ್ರ ಬಗ್ಗೆ ಅವ್ರಿಗೂ ಏನಾದ್ರೂ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆಯಾ? ಬಿಕಾಸ್ ಈತನನ್ನ ಸಮರ್ಥನೆ ಮಾಡ್ಕೊಂಡಿದ್ದೆ ಅವರು ಹೆಚ್ಚಿನದಾಗಿ. ಅದರ ಜೊತೆಗೆ ಈತನ ಅಣ್ಣನನ್ನ ಬೇರೆ ವಶಕ್ಕೆ ಪಡೆದಿದ್ರಲ್ಲ, ಆತನ ವಿಚಾರಣೆ ಎಲ್ಲ ಆಯ್ತಾ, ಬಿಡ್ ಕಳ್ಸಿದ್ರ ಅಥವಾ ಇನ್ನೂ ಸ್ಟಿಲ್ ಆತ ವಶದಲ್ಲೇ ಇದ್ದಾನ, ಪೊಲೀಸರ ವಶದಲ್ಲಿ? ಇಲ್ಲ ಪೃಥ್ವಿ, ಇಲ್ಲಿ ಪ್ರಮುಖವಾಗಿ ಯಾಕಂದ್ರೆ ವಕೀಲರಿಗೆ ನೋಟಿಸ್ ಕೊಡುವಂತಹ ವಿಚಾರವನ್ನು SIT ಅಧಿಕಾರಿಗಳು ಮತ್ತು SIT ಮುಖ್ಯಸ್ಥರು ನಿರ್ಧಾರ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಈಗ ಪೊಲೀಸ್ ಹುಡುಕ್ತಾ ಇರುವಂತದ್ದು ಎವಿಡೆನ್ಸಸ್. ಯಾಕಂದ್ರೆ ಈ ಒಂದು ಚಿನ್ನಯ್ಯ ಏನಿದ್ದಾನೆ, ಈ ಚಿನ್ನಯ್ಯ ಎಲ್ಲಾದ್ರೂ ಮೀಟಿಂಗ್ ಅನ್ನ ಮಾಡಿದ್ರ, ಇವ್ರದ್ದು ಯಾರ ಟೀಮು, ಇವ್ರು ಮೀಟಿಂಗ್ ಮಾಡಿರೋದಕ್ಕೆ ಏನಾದ್ರೂ ಎವಿಡೆನ್ಸಸ್ ಇದೆಯಾ? ಯಾಕಂದ್ರೆ ಇದು ಒಂದು ರೀತಿಯಂತ ಷಡ್ಯಂತ್ರ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತದ್ದು. ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. 1.5 ವರ್ಷದಿಂದಲೂ ಕೂಡ ಅಷ್ಟೇ ಇವರು ಅವ್ರದ್ದೇ ಆದಂತ ಒಂದು ಸ್ಕ್ರಿಪ್ಟ್ ಗಳನ್ನ ರಚನೆ ಮಾಡ್ಕೊಂಡು ಇದನ್ನ ಎಕ್ಸಿಕ್ಯೂಟಿವ್ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇದ್ರ ಹಿಂದೆ ಇರುವಂತವ್ರು ಯಾರು, ಯಾರ ಕೈವಾಡ ಇದು, ಏನೆಲ್ಲ ಪ್ಲಾನಿಂಗ್ ಗಳನ್ನ ಅವ್ರು ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಒಂದು ವೇಳೆ ಏನಾದ್ರೂ ತನಿಖೆಯ ಭಾಗವಾಗಿ ಯಾರಾದ್ರೂ ವಕೀಲರು ಕೂಡ ಅಷ್ಟೇ ಇವ್ರ ಜೊತೆ ಬೆಂಗಲ್ ಆಗಿದ್ದಾರೆ, ಅವರು ಕೂಡ ಅಷ್ಟೇ ಡೈರೆಕ್ಷನ್ ಅನ್ನ ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಬಹುತೇಕ ಅವ್ರಿಗೂ ಕೂಡ ಅಷ್ಟೇ ನೋಟಿಸ್ ಅನ್ನ ಸರ್ವ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇದು ಆ ರೀತಿ ಅಂತ ದೊಡ್ಡ ಮಟ್ಟದ ಪ್ರಕರಣ. ಯಾಕಂದ್ರೆ ಯಾವುದೇ ಒಂದು ಬುರುಡೆಯನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಒಂದ್ಸಲಿ ಊತ ಹಾಕಿದ್ರೆ ಮತ್ತೆ ತೆಗೆಯುವಂತಿಲ್ಲ. ಆಗೇನ ತೆಗೆದ್ರು ಅಂತಂದ್ರೆ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಜೊತೆಗೆ ಅದನ್ನ ತೆಗಿಬೇಕು ಅಂತಂದ್ರೆ ಕೋರ್ಟ್ ನ ಪರ್ಮಿಷನ್ ಅನ್ನು ಕೂಡ ತಗೊಳ್ಬೇಕಾಗುತ್ತೆ. ಇದು ಯಾವುದು ಕೂಡ ಇಲ್ಲದೆ ಇವರು ಏಕಾಏಕಿ ಊತಿರುವಂತಹ ಬಾಡಿಗಳಲ್ಲಿ ಬುರುಡೆಗಳನ್ನು ತಗೊಂಡು ಬರ್ತಾರೆ ಅಂತಂದ್ರೆ ಹೇಗೆ ಸಾಧ್ಯ ಇದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಜೊತೆಗೆ ಮೇನ್ ಆಗಿ ಬುರುಡೆಗಳನ್ನ ಕೊಡ್ತಿರುವಂತವ್ರು ಯಾರು? ಯಾಕಂದ್ರೆ ಇವರು ಏಜೆಂಟ್ ನ ಮುಖಾಂತರವಾಗಿ ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ತಾರೆ. ಆದ್ರೆ ಏಜೆಂಟ್ ಯಾರು, ಆತನಿಗೆ ಎಲ್ಲಿಂದ ಸಿಕ್ತು, ಹೇಗೆ, ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರನೇ ಈಗ ಎಲ್ಲಾ ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ಈ ಚಿನ್ನಯ್ಯನ ಸಹೋದರನನ್ನು ಕೂಡ ಅಷ್ಟೇ ತಾನಾಸಿನ ವಿಚಾರಣೆ ಕರೆದಿದ್ರು. ನಿನ್ನೆ ರಾತ್ರಿ 10 ಗಂಟೆವರೆಗೂ ಕೂಡ ಅಷ್ಟೇ ಆತನನ್ನ ವಿಚಾರಣೆಗೊಳಪಡಿಸಿದ್ರು. 10 ಗಂಟೆ ಆದಂತ ಬಳಿಕ ಮತ್ತೆ ತನಿಖೆಗೆ ಅವಶ್ಯಕತೆ ಇದ್ರೆ ಕರಿತೀವಿ ಅಂತ ಹೇಳಿದ್ರು. ಇಲ್ಲಿ ಏನಕ್ಕೆ ತಾನಾಸಿನ ವಿಚಾರಣೆ ಕರೆದಿದ್ರು ಅಂತಂದ್ರೆ, ಪ್ರಮುಖವಾಗಿ 1.5 ವರ್ಷದಿಂದಲೂ ಕೂಡ ಅಷ್ಟೇ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಈತ ಉಜಿರೆಯಲ್ಲೇ ವಾಸವಾಗಿರ್ತಾನೆ. ಜೊತೆಗೆ ತಾನಾಸಿ ಕೂಡ ಅಷ್ಟೇ ಉಜಿರೆಯಲ್ಲೇ ತನ್ನ ಕುಟುಂಬಸ್ಥರೊಂದಿಗೆ ವಾಸವಾಗಿರುವಂತಹದ್ದು. ಉಜಿರೆಯಲ್ಲಿ ವಾಸವಾಗಿದ್ದಂತ ಕಾರಣಕ್ಕೋಸ್ಕರ ಈತನೇನಾದ್ರೂ ನಿನ್ನ ಜೊತೆಯಲ್ಲಿದ್ನ ಅಥವಾ ಈತ ಏನಾದ್ರು ನಿನಗೆ ಹೇಳ್ತಾ ಇದ್ನ, ಈ ರೀತಿ ಅಂತ ಪ್ಲಾನಿಂಗ್ ಮಾಡ್ತಾ ಇದೀವಿ, ನನ್ನ ಜೊತೆ ಇಂಥ ಟೀಮ್ ಇದೆ, ಈ ರೀತಿ ಅಂತ ಷಡ್ಯಂತ್ರವನ್ನ ಮಾಡ್ತಿದೀವಿ, ಇದಕ್ಕೆ ನೀನು ಕೂಡ ಅಷ್ಟೇ ಸಪೋರ್ಟ್ ಮಾಡುವಂತ ಏನಾದ್ರೂ ಇದನಿಗೆ ಹೇಳಿದ್ನ ಅನ್ನುವಂಥದ್ರ ವಿಚಾರವಾಗಿ ಕೂಡ ಅಷ್ಟೇ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ರೆಕಾರ್ಡ್ ಮಾಡ್ಕೊಳಕ್ ಕರೆಸಿದ್ರು. ನಿನ್ನೆ ಮಧ್ಯಾಹ್ನದಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಅಷ್ಟೇ ತಾನಾಸಿನ ವಿಚಾರಣೆಯನ್ನು ಮಾಡಿದ್ದಾರೆ. ಮತ್ತೆ ಏನಾದ್ರೂ ವಿಚಾರಣೆಗೆ ಅವಶ್ಯಕತೆ ಇದ್ರೆ ಕರಿತೀವಿ ಅಂತ ಹೇಳಿ ಕಳಿಸಿರುವಂತದ್ದು. ಒಟ್ಟಾರೆಗೆ ನಿನ್ನೆ ತಾನಾಸಿನ ಕೂಡ ಅಷ್ಟೇ ಸುಮಾರು 7 ರಿಂದ 8 ಗಂಟೆಗಳ ಕಾಲ ತೀವ್ರ ವಿಚಾರಣೆಯನ್ನು ಮಾಡಿ ಮತ್ತೆ ತನಿಖೆಗೆ ಅವಶ್ಯಕತೆ ಬಿದ್ರೆ ನಾವು ಕರಿತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಪೃಥ್ವಿ.